ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಳ್ಳಕೆರೆ ನಗರದ ಹೊರವಲಯದ ಆದರ್ಶ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಿಸಲಾದ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರ ಪ್ರಯೋಗಾಲಯಗಳನ್ನು ಶಾಸಕ ರಘುಮೂರ್ತಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ರಘುಮೂರ್ತಿ, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದ್ದು, ಗಿಡ ಮರಗಳನ್ನು ಬೆಳೆಸುವ ಮೂಲಕ ಪರಿಸರದ ಸಮತೋಲನ ಕಾಪಾಡಬೇಕು ಎಂದು ಹೇಳಿದರು. ವಿದ್ಯಾರ್ಥಿಗಳು ಪರಿಸರದ ಬಗ್ಗೆ ಜಾಗೃತಿ ಹೊಂದಿ ಪ್ರಕೃತಿಯನ್ನು ಉಳಿಸುವ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ವಿಜ್ಞಾನ ಶಿಕ್ಷಣವು ಪಠ್ಯ ಜ್ಞಾನದ ಜೊತೆಗೆ ಪ್ರಾಯೋಗಿಕ ಅನುಭವದೊಂದಿಗೆ ಬೆಸೆದಾಗ ಮಾತ್ರ ವೈಜ್ಞಾನಿಕ ಮನೋಭಾವ ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಆದರ್ಶ ಕಾಲೇಜಿನ ಪ್ರಾಂಶುಪಾಲ ಪಾಪಣ್ಣ ಮಾತನಾಡಿ, ಪರಿಸರ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದು ಗಿಡ ನೆಟ್ಟು ಅದನ್ನು ಮರವಾಗಿ ಬೆಳೆಸುವ ಜವಾಬ್ದಾರಿ ವಹಿಸಬೇಕು ಎಂದು ಹೇಳಿದರು. ಪ್ರಕೃತಿಯ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸಿಕೊಡುವುದು ನಿಮ್ಮೆಲ್ಲರ ಹೊಣೆಗಾರಿಕೆ ಎಂದರು. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ ಹಾಗೂ ಸಂಶೋಧನಾ ಮನೋಭಾವ ಬೆಳೆಸುವ ಉದ್ದೇಶದಿಂದ ಸ್ಥಾಪಿಸಲಾದ ನೂತನ ಪ್ರಯೋಗಾಲಯಗಳು ಶಿಕ್ಷಣದ ಗುಣಮಟ್ಟವನ್ನು ಮತ್ತಷ್ಟು ಹೆಚ್ಚಿಸಲಿವೆ. ಪ್ರಾಯೋಗಿಕ ಜ್ಞಾನದಿಂದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಉನ್ನತ ಶಿಕ್ಷಣದಿಂದ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತವಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಾಲಾ ಆವರಣದಲ್ಲಿ ವಿವಿಧ ಜಾತಿಯ ಸಸಿಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆ ಸಂದೇಶ ಸಾರಲಾಯಿತು. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್, ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಂಆರ್ ಮಂಜುನಾಥ್, ಮುಖ್ಯ ಶಿಕ್ಷಕ ಅಶೋಕ್ ರೆಡ್ಡಿ, ಎಸ್ಡಿಎಂಸಿ ಅಧ್ಯಕ್ಷ ಕುಮಾರಸ್ವಾಮಿ, ದ್ಯಾಮಣ್ಣ, ಮಾಜಿ ನಗರಸಭೆ ಸದಸ್ಯ ರಮೇಶ್ ಗೌಡ, ಪೌರಾಯುಕ್ತೆ ಡಾಕ್ಟರ್ ನಾಗವೇಣಿ, ಆರ್ಎಫ್ಒ ಈಶ್ವರ್, ಗಿರೀಶ್ ಕುಮಾರ್ ಸೇರಿದಂತೆ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಜನಧ್ವನಿ ನ್ಯೂಸ್, ಜನರ ಧ್ವನಿ, ಜನರ ಪರ. ಒಂದೇ ಪಾಠ ಮಾಡಿದ್ದಾರೆ. ಕೆಮಿಸ್ಟ್ರಿ ಒಂದು ಸ್ವಲ್ಪ ಕೆಮಿಸ್ಟ್ರಿ ಮಾಡಿದ್ದಾರೆ. ಇದು ಫಿಸಿಕ್ಸ್ ದಿನಾಚರಣೆಯ ಶುಭಾಶಯಗಳು. ಈಗಾಗಲೇ ನಾವು 53 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಪರಿಸರ ದಿನಾಚರಣೆ, ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತೀವಿ. ಇದು 1973ರಿಂದ ವಿಶ್ವಸಂಸ್ಥೆ ಇದನ್ನು ಪ್ರಾರಂಭ ಮಾಡುತ್ತೆ. ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ಅಂದಿನಿಂದ ಇಂದಿನವರೆಗೂ ಸುಮಾರು ಎಷ್ಟು ಕಂಟ್ರಿ 146 ದೇಶಗಳಲ್ಲಿ ಈ ಕಾರ್ಯಕ್ರಮ ಜೂನ್ 5ನೇ ತಾರೀಕು ನಡೀತಾ ಇದೆ. ನಮ್ಮ ತಾಲೂಕಲ್ಲಿ ನಿನ್ನೆಯಿಂದ ಇವತ್ತು ಮುಂದುವರೆದ ಭಾಗ ಇದು. ಯಾಕೆಂದರೆ ಈ ಒಂದು ಕಾರ್ಯಕ್ರಮ ಇಡೀ ತಿಂಗಳು, ಜೂನ್ ತಿಂಗಳವರೆಗೂ ಎಲ್ಲ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಎಲ್ಲ ಶಿಕ್ಷಣ ಇಲಾಖೆಯವರು ಸೇರಿ ಫಾರೆಸ್ಟ್ ಇಲಾಖೆಯವರು, ಏನು ಸಾಮಾಜಿಕ ಅರಣ್ಯ ವಿಭಾಗ ಮತ್ತು ಪ್ರಾದೇಶಿಕ ಅರಣ್ಯ ವಿಭಾಗದವರು
ಎಲ್ಲ ಕಡೆ ಸಸಿಯನ್ನು ನೆಡುವುದ್ರ ಮೂಲಕ ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ನಮಗೆಲ್ರಿಗೂ ಗೊತ್ತು ಪರಿಸರ ಅಂದರೆ ಏನಂತ ಹೇಳಿ. ನಾವೆಲ್ಲರೂ ಇಲ್ಲಿ ವಿಶೇಷವಾಗಿ ಹೈಸ್ಕೂಲಲ್ಲಿ ಶ್ರೀ ಆದರ್ಶ ಪ್ರೌಢಶಾಲೆ ಇಲ್ಲಿ 100ಕ್ಕೆ 100 ಅಂಕಗಳನ್ನು 100ಕ್ಕೆ 100 ಜನ ಇದೇನು ವಿದ್ಯಾರ್ಥಿಗಳು ಪಾಸಾಗೋಂಥ ಒಂದು ಕಾಲೇಜಲ್ಲಿ ಬಹುಶಃ ನಿಮ್ಮ ಮುಂದೆನೇ ಕಾಣುತ್ತೆ ಪರಿಸರ. ಈಗಾಗಲೇ ನಮ್ಮ ಸುರೇಶ್ ಅವರು ಹೇಳ್ತಿದ್ರು 2018ರಲ್ಲಿ ನಾವೇನಿಲ್ಲಿ ಗಿಡವನ್ನು ನೆಡೋದ್ರ ಮುಖಾಂತರ ಪರಿಸರ ದಿನಾಚರಣೆ ದಿವಸ ಅದು ಪ್ರಾರಂಭ ಮಾಡಿದ್ದೀವಿ. ನಿಮ್ಮ ಮುಂದೆ ಇದೆ. ಯಾಕಂದರೆ ಪರಿಸರ ಇಲ್ಲ ಅಂದರೆ ನಾವು ಬಹುಶಃ ಒಳ್ಳೆಯ ಒಂದು ಗಾಳಿ ನಮಗೆ ಸಿಗೋದಿಲ್ಲ, ಒಳ್ಳೆಯ ನೀರು ಸಿಗೋದಿಲ್ಲ. ಆ ಪರಿಸರವನ್ನು ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಪರಿಸರವನ್ನು ನಾವೆಲ್ಲ ಸಪೋರ್ಟ್ ಮಾಡಬೇಕು. ಪರಿಸರ ಇದ್ದರೆ ನಮ್ಮ ಜೀವನ. ನಿಮ್ಗೆ ಒಳ್ಳೆ ಗಾಳಿ ಸಿಗಲಿಲ್ಲ ಅಂದರೆ ನಿಮಗೆ ಉಸಿರಾಟದ ತೊಂದರೆ ಇವೆಲ್ಲ ನೋಡಿದರೆ ಬೇರೆ ಬೇರೆ ಕಾರಣಗಳಿಗೆ ವಾಯು ಮಾಲಿನ್ಯ ಆದರೆ ನಾವು ಯಾವ ರೀತಿಯಾಗಿ ಎಲ್ಲಾದರೂ ಒಂದು ಬರೀ ನೀವೇನು ಬೇಡ ಪೂಜೆ ಮಾಡೋಂಥ ಸಂದರ್ಭದಲ್ಲಿ ಊದ್ಬತ್ತಿ ಹಚ್ಚಿ ಸ್ವಲ್ಪ ಹೊತ್ತು ಇವೆಲ್ಲ ನಿಂತ್ಬಿಟ್ರೆ ಬಾಗಿಲು ಮುಚ್ಕೊಂಡು ಅವಾಗ ಗೊತ್ತಾಗುತ್ತೆ ತಮಗೆ. ಅದರಿಂದನೇ ಕೂಡ ಕಷ್ಟ. ಅಂದರೆ ಇಂಥ ಒಂದು ವಾಯು ಮಾಲಿನ್ಯ, ಜಲಮಾಲಿನ್ಯ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಉತ್ತಮವಾದ ಜೀವನವನ್ನು ಮಾಡಬೇಕು, ಉತ್ತಮವಾದ ಆರೋಗ್ಯವನ್ನು ಹೊಂದಬೇಕಂದ್ರೆ ಪರಿಸರವನ್ನು ರಕ್ಷಣೆ ಮಾಡೋಂಥ ಕೆಲಸ ನಾವೆಲ್ಲರೂ ಮಾಡಬೇಕು. ಹಾಗಾಗಿ ಆ ಕಾಳಜಿ ನಿಮಗೆ ವಿದ್ಯಾರ್ಥಿ ಜೀವನದಿಂದನೇ ಪ್ರಾರಂಭ ಆಗಬೇಕು. ಯಾವುದೇ ಸಂದರ್ಭದಲ್ಲಿ ಒಂದು ಗಿಡವನ್ನು ಹಾಕೋಂಥ ಕೆಲಸ, ಒಂದು ಗಿಡನ ನಾವೇನಾದ್ರು ತೆಗೆದ್ರೆ 2 ಗಿಡ 3 ಗಿಡನ ಸಾಕೋಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಅಂಥ ಒಂದು ಕಾಳಜಿಯನ್ನು ಹೊಂದಬೇಕಾಗತ್ತೆ. ಯಾವುದೇ ಸಂದರ್ಭದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕಾಗತ್ತೆ. ಇಂಥ ಒಂದು ವ್ಯವಸ್ಥೆಯನ್ನು, ಇಂಥ ಒಂದು ಇಚ್ಛಾಶಕ್ತಿಯನ್ನು ನಾವೆಲ್ಲರೂ ಮೈಗೂಡಿಸ್ಕೋಬೇಕು ಅಂತ ಹೇಳ್ತಾ, ಈಗಾಗಲೇ ವಿದ್ಯಾರ್ಥಿನಿಯರು ಜೊತೆಗೆ ಜೂನಿಯರ್ ಕಾಲೇಜಲ್ಲಿ 240 ಇದುವರೆಗೂ ಅಡ್ಮಿಷನ್ ಇನ್ನೂ ಆಗ್ತಾಯಿದೆ. ಇಲ್ಲಿ ವ್ಯಾಸಂಗ ಮಾಡಿದ ಸುಮಾರು 840 ಸಂಖ್ಯೆಯ ವಿದ್ಯಾರ್ಥಿನಿಯರು ಇಲ್ಲಿ ವ್ಯಾಸಂಗ ಮಾಡ್ತಾಯಿದ್ದೀರಾ. ವಿಶೇಷವಾಗಿ SLC ರಿಸಲ್ಟಲ್ಲಿ ಈಗಾಗಲೇ ನಮ್ಮ DDP ಅವರು ಹೇಳಿದಂತೆ, ನಮ್ಮ ಸುರೇಶ್ ಅವರು ಹೇಳಿದಂತೆ ಈ ತಾಲೂಕಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ 92.25% ಪಡೆದಿದೆ. ಆದರೆ ಜಿಲ್ಲಾ ಸ್ಥಾನಗಳಲ್ಲಿ ಒಂದು ಸ್ವಲ್ಪ ಕೆಳಗಿದ್ರೂ ಕಳೆದ ಬಾರಿಗಿನ ಈ ಸಾರಿ ನಾವು ಉತ್ತಮವಾದ ಒಂದು ಫಲಿತಾಂಶವನ್ನು ನಾವು ಪಡೆದಿದ್ದೀವಿ. ವಿಶೇಷವಾಗಿ ಚಳ್ಳಕೆರೆ ಅದರಲ್ಲೂ 95.43 ಅಂದರೆ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ, ರಾಜ್ಯದಲ್ಲಿ ಎಷ್ಟನೇ ಸ್ಥಾನ? ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೆದಿದೆ. ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ. ಅದರಲ್ಲಿ ಆದರ್ಶ ಶಾಲೆ ಪ್ರತಿ ವರ್ಷದಂತೆ 100ಕ್ಕೆ 100 ವಿದ್ಯಾರ್ಥಿನಿಯರುಗಳು ಸೇರಿದ್ದಾರೆ. PUCಗೆ ಜೂನಿಯರ್ ಕಾಲೇಜ್ಗೆ ಆದರ್ಶ ಶಾಲೆ ಅಂಥೇಳಿ ಆದರ್ಶ ಹೆಸರು ಭಾಳಷ್ಟು ಅದರಲ್ಲೇ ಇದೆ. ಆದರ್ಶ ಅನ್ನೋದನ್ನು ನಾವು ಯಾವುದೇ ಸಂದರ್ಭದಲ್ಲಿ ಆದರ್ಶಪ್ರಾಯವಾಗಿರಬೇಕು, ಆದರ್ಶವಾಗಿರಬೇಕು, ಬೇರೆಯವರಿಗೆ ಮಾದರಿಯಾಗಿರಬೇಕು ಅಂತ ಹೇಳಿ ನಾವು ಬಯಸ್ತೀವಿ. ಅಂಥ ಒಂದು ವಿಶೇಷವಾದ ಹೆಸರನ್ನು, ನಾಮಾಂಕಿತವನ್ನು ಹೊಂದಿದಂಥ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿ ವಿದ್ಯಾಭ್ಯಾಸವನ್ನು ಪ್ರೌಢ ಶಿಕ್ಷಣದವರೆಗೆ 6th ಬರ್ತಾರಿದೆ. 6th ಸ್ಟ್ಯಾಂಡರ್ಡಿಂದ SLC ಇತ್ತು. ಈಗ ಕಳೆದ ವರ್ಷದಿಂದ PUC ಪ್ರಾರಂಭ ಆಗಿದೆ. ಈ ವರ್ಷ 2nd PUCನೂ ಪ್ರಾರಂಭ ಆಗಿದೆ. ಒಟ್ಟಾರೆಯಾಗಿ ಇಲ್ಲಿನ ನೀವು ಕಲಿತಂಥ ವಿದ್ಯಾರ್ಥಿನಿಯರು ಇವೆಲ್ಲ ಆದರ್ಶವಾದ ಒಂದು ವಿದ್ಯಾಭ್ಯಾಸವನ್ನು ಪಡೀತಿದ್ದೀರ ಕಾಲೇಜ್ವರೆಗೂ. ಅದರ ನಂತರ ಇನ್ನೂ ಉತ್ತಮವಾದ ಮುಂದಿನ ವ್ಯಾಸಂಗ ಮಾಡಿ ಆದರ್ಶ ಜೀವನವನ್ನು, ಆದರ್ಶ ಒಂದು ವೃತ್ತಿ ಜೀವನವನ್ನು ತಾವೆಲ್ಲರೂ ಮಾಡ್ತೀರಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ, ನಿಮಗೆಲ್ರಿಗೂ ಕೂಡ ಪರಿಸರ ಕಾಳಜಿ. ಪರಿಸರ ಅಂದರೆ